ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡವಾರಿಯಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ವಿಡಿಯೋದೊಳಗೆ ಸಹಕಾರಿ ಸಂಘ ಕಾಯ್ದೆ ಅಧಿನಿಯಮ 1959ಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲವಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಅದೇನಪ್ಪ ಅಂದ್ರೆ, ಸಹಕಾರಿ ಚಳವಳಿ ಎಂಬುದು ಮೊದಲ ಬಾರಿಗೆ ಜಗತ್ತಿನಲ್ಲಿ ಎಲ್ಲಿ ಪರಿಚಯ ಆಯಿತು ಮತ್ತು ನಂತರ ನಮ್ಮ ಭಾರತದಲ್ಲಿ ಎಲ್ಲಿ ಪರಿಚಯ ಆಯಿತು, ಜಗತ್ತಿನ ಸಹಕಾರಿ ಚಳವಳಿ ಪಿತಾಮಹ ಯಾರು, ನಮ್ಮ ಭಾರತದ ಸಹಕಾರಿ ಚಳವಳಿ ಪಿತಾಮಹ ಯಾರು, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಯಾವ ತಿದ್ದುಪಡಿಯನ್ನು ಮಾಡಿ ಸಹಕಾರಿ ಸಂಘದ ಕಾಯ್ದೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಇದೇ ರೀತಿಯಾಗಿ ಸಂಪೂರ್ಣ ಮಾಹಿತಿ ಒಳಗನ್ನು ಹಿಂದಿನ ವಿಡಿಯೋದೊಳಗೆ ತಿಳ್ಕೊತಾ ಬಂದಿದ್ವಿ. ಇನ್ನು ಇವತ್ತಿನ ವಿಡಿಯೋದೊಳಗೆ ಅದರ ಮುಂದುವರೆದ ಭಾಗವಾದ ಸಹಕಾರಿ ಸಂಘದ ಒಂದು ಮೂಲ ತತ್ವಗಳಿದ್ದಾವೆ, 7 ಮೂಲ ತತ್ವಗಳು. ಅವನ್ನ ಯಾವಾಗ ಅಳಿಸ್ಕೊಂಡ್ರು, ಆ ಮೂಲ ತತ್ವಗಳು ಏನು ಹೇಳ್ತಾವ, ಮತ್ತು ಅದರ ಜೊತೆಗೆ ಸಹಕಾರಿ ಧ್ವಜ ಅಂತ ಇದೆ. ಆ ಸಹಕಾರಿ ಧ್ವಜದಲ್ಲಿ ಒಟ್ಟು 7 ಬಣ್ಣಗಳು ಕಂಡುಬರ್ತಾವೆ. ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಸಹಕಾರಿ ಸಂಘಗಳ ಕಾಯ್ದೆ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೆಲವು ಸಮಿತಿಗಳು ಕೂಡ ರಚನೆ ಆಗಿದ್ದಾವೆ. ಆ ಸಮಿತಿಗಳು ಏನು ಹೇಳ್ತಾವ ಅಂತ ಹಾಗೆ ಸಂಕ್ಷಿಪ್ತ ಮಾಹಿತಿಯನ್ನು ಇವತ್ತಿನ ವಿಡಿಯೋದೊಳಗೆ ತಿಳ್ಕೊಂತ ಹೋಗೋಣ. ಮೊದಲ ಬಾರಿಗೆ ಈ ವಿಡಿಯೋದೊಳಗೆ ಸಹಕಾರಿ ಮೂಲ ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಾಗ ಪ್ರಮುಖವಾಗಿ 7 ಮೂಲ ತತ್ವಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗುತ್ತೆ. ಯಾವಾಗ ಅಳವಡಿಕೆ ಮಾಡ್ಕೊಳ್ತಾರೆ? 7 ಮೂಲ ತತ್ವಗಳನ್ನು 1995ರಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಎಂಬಲ್ಲಿ ಒಂದು ಸಹಕಾರಿ ಸಭೆ ನಡೆಯುತ್ತೆ. ಆ ಸಭೆಯೊಳಗೆ ಪ್ರಮುಖವಾಗಿ 7 ಮೂಲ ತತ್ವಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗುತ್ತೆ. ಸಹಕಾರಿ ಈ ಮೂಲ ತತ್ವಗಳನ್ನು ಅಳವಡಿಕೆ ಮಾಡ್ಕೊಳ್ತಾರೆ. ಹಾಗಾದರೆ ಇದರಲ್ಲಿ ಒಂದೊಂದಾಗಿ 1ನೇ ಮೂಲ ತತ್ವ ಏನು ಹೇಳುತ್ತಪ್ಪ ಅಂದ್ರೆ, ಸ್ವ ಇಚ್ಛೆ ಮತ್ತು ಮೂಲ ಸದಸ್ಯತ್ವದ ಬಗ್ಗೆ ಹೇಳುತ್ತೆ. ಒಂದು ಸಹಕಾರಿ ಸಂಘದ ಸದಸ್ಯನಾಗಬೇಕಾದ್ರೆ ಯಾವುದೇ ವ್ಯಕ್ತಿ ಆಗಿಲ್ಲರಿ, ಆತನ ಸ್ವ ಇಚ್ಛೆಯಿಂದ ಆಗ್ಬೋದು ಮತ್ತು ಅವನಿಗೆ ಮೂಲ ಸದಸ್ಯತ್ವ ದೊರೆಯುತ್ತಂತ ಇದು ಹೇಳುತ್ತೆ. ನೆಕ್ಸ್ಟ್ 2ನೇ ಮೂಲ ತತ್ವ ಏನಪ್ಪ ಅಂದ್ರೆ, ಪ್ರಜಾಪ್ರಭುತ್ವ ತಳಹದಿಯ ಸದಸ್ಯನಿಂದ ಕೂಡ ನಿಯಂತ್ರಣ ಮಾಡ್ತೈತೆ ಅಂತ ಹೇಳ್ತದೆ. ಅಂದರೆ ಯಾವ ರೀತಿ ಅಂದರೆ, ಒಂದು ಸಹಕಾರಿ ಸಂಘ ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೆ, ಅವರಷ್ಟೇ ನಿಯಂತ್ರಣ ಮಾಡದಲ್ಲದೆ ಪ್ರತಿಯೊಬ್ಬ ಸಹಕಾರಿ ಸಂಘದ ಸದಸ್ಯನೂ ಕೂಡ ಇದನ್ನು ನಿಯಂತ್ರಣ ಮಾಡುವ ಅಧಿಕಾರ ಇರುತ್ತೆ ಅಂತ ಇದು ಹೇಳುತ್ತೆ. 3ನೇದು ಏನಪ್ಪ ಅಂದ್ರೆ, ಸದಸ್ಯರು ಕೂಡ ಆರ್ಥಿಕವಾಗಿ ಪಾಲ್ಗೊಳ್ಳುವಿಕೆ ಅಂತ ಹೇಳುತ್ತೆ. ಒಂದು ಸಹಕಾರಿ ಸಂಘದ ಯಾವುದೇ ಸಭೆಗಳಲ್ಲಿ ಅಥವಾ ಯಾವುದೇ ವ್ಯವಹಾರದಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಆರ್ಥಿಕವಾಗಿ ಪಾಲ್ಗೊಳ್ಳುವ ಹಕ್ಕಿರುತ್ತೆ ಅಂತ ಇದು ಹೇಳುತ್ತೆ. 4ನೇದು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ. ಪ್ರತಿಯೊಬ್ಬ ಸಹಕಾರಿ ಸಂಘಗಳ ಸದಸ್ಯನಿಗೆ ತನಗೆ ಸ್ವಾತಂತ್ರ್ಯ ಕೂಡ ಇಲ್ಲಿ ಇರುತ್ತೆ ಅಂತ ಇದು ಹೇಳುತ್ತೆ. ಶಿಕ್ಷಣ, ತರಬೇತಿ ಮತ್ತು ಮಾಹಿತಿಯನ್ನು ನೀಡುವುದಿರುತ್ತೆ. ಅಂದರೆ ಪ್ರತಿಯೊಬ್ಬ ಸಹಕಾರಿ ಸಂಘದ ಸದಸ್ಯನಿಗೆ ಅವನಿಗೆ ಸಹಕಾರಿ ಸಂಘದ ಬಗ್ಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಆತನಿಗೆ ದೊರಕಿಸಿಕೊಡ್ತಾರೆ ಇಲ್ಲಿ. ನೆಕ್ಸ್ಟು ಸಹಕಾರಿ ಸಂಘಗಳ ನಡುವೆ ಸಹಕಾರ. ಅಂದರೆ ಪ್ರತಿಯೊಂದು ಸಹಕಾರಿ ಸಂಘಗಳ ನಡುವೆ ಹೊಂದಾಣಿಕೆಯಿಂದ ಸಹಕಾರ ಇರಬೇಕಂತ ಇದು ಹೇಳುತ್ತೆ. ಸಹಕಾರಗಳ ಸಾಮಾಜಿಕ ಕಳಕಳಿ ಮತ್ತು ಸಮುದಾಯ ಸಹಕಾರಗಳ ಕಾಳಜಿ. ಅಂದರೆ ಸಹಕಾರಿ ಸಂಘಗಳಿರ್ತಾವಲ್ಲ, ಇವು ತಮ್ಮಷ್ಟೇ ಕಾಳಜಿ ಇರದಲ್ಲದೆ ಸಾಮಾಜಿಕತೆಯಿಂದ, ಅಂದರೆ ಸಮಾಜವನ್ನು ಕೂಡ ಸಹಕಾರದಿಂದ ನೋಡ್ಕೋಬೇಕು, ಕಾಳಜಿಯಿಂದ ಅದನ್ನು ಮುನ್ನಡೆಸಿಕೊಂಡು ಹೋಗ್ಬೇಕಂತ ಇದು ಹೇಳುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಸಹಕಾರಿ ಧ್ವಜದ ಬಗ್ಗೆ ತಿಳ್ಕೊಣ. ಹಾಗಾದರೆ ಈ ಸಹಕಾರಿ ಧ್ವಜವನ್ನು ಯಾರು ರಚನೆ ಮಾಡಿದರು, ಇದನ್ನು ಯಾವಾಗ ಅಳವಡಿಕೆ ಮಾಡಿಕೊಳ್ಳಾಯಿತು ಅಂತ ತಿಳಿದುಕೊಳ್ತಾ ಹೋಗೋಣ. ಪ್ರಮುಖವಾಗಿ ಸಹಕಾರಿ ಧ್ವಜದಲ್ಲಿ 7 ಬಣ್ಣಗಳು ಕಂಡು ಬರ್ತಾವ. ಎಷ್ಟು ಬಣ್ಣಗಳು? 7 ಬಣ್ಣಗಳು ಕಂಡು ಬರ್ತಾವ. ಈ 7 ಬಣ್ಣಗಳು ಕೂಡ ಒಂದೊಂದು ಮಾಹಿತಿಯನ್ನು ಹೇಳ್ತಾವೆ. ಅದನ್ನು ನೆಕ್ಸ್ಟ್ ಮುಂದುಗಡೆ ಇದನ್ನು ತಿಳ್ಕೊಣ. ಹಾಗಾದರೆ ಈ ಸಹಕಾರಿ ಧ್ವಜವನ್ನು ಯಾರು ರಚನೆ ಮಾಡಿದರು? ಫ್ರೆಂಚ್ ದೇಶದ ಚಾರ್ಲ್ಸ್ ಗೈಡನ್ ಅವರು ಇದನ್ನು ರಚನೆ ಮಾಡ್ತಾರೆ. ಯಾರು? ಫ್ರೆಂಚ್ ದೇಶದ ಚಾರ್ಲ್ಸ್ ಗೈಡನ್ ಅವರು ಪ್ರಥಮ ಬಾರಿಗೆ ಸಹಕಾರಿ ಧ್ವಜವನ್ನು ರಚನೆ ಮಾಡ್ತಾರೆ. ಈ ಸಹಕಾರಿ ಧ್ವಜವನ್ನು ಜಗತ್ತಿನಾದ್ಯಂತ ಯಾವಾಗ ಅಳವಡಿಕೆ ಮಾಡಿಕೊಳ್ಳಲತ್ತಪ್ಪ ಅಂದ್ರೆ 1925ರಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಎಷ್ಟರಲ್ಲಿ? 1925ರಲ್ಲಿ. ಹಾಗಾದರೆ ಈ ಸಹಕಾರಿ ಧ್ವಜದೊಳಗೆ ಪ್ರಮುಖವಾಗಿ 7 ಬಣ್ಣಗಳು ಕಂಡು ಬರ್ತವೆ. ಈ 7 ಬಣ್ಣಗಳು ಒಂದೊಂದು ಮಾಹಿತಿಯನ್ನು ಹೇಳ್ತಾವೆ. ಅವ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಕೆಂಪು ಬಣ್ಣ ಕಂಡು ಬರುತ್ತೆ. ಹಾಗಾದರೆ ಈ ಕೆಂಪು ಬಣ್ಣ ಯಾವುದ್ರ ಬಗ್ಗೆ ನೀಡುತ್ತಪ್ಪ ಅಂದ್ರೆ, ಸಹಕಾರಿ ಬೇಸಾಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 2ನೇ ಬಣ್ಣ ಯಾವುದಪ್ಪ ಅಂದ್ರೆ ಕೇಸರಿ ಬಣ್ಣ. ಈ ಕೇಸರಿ ಬಣ್ಣ ಎಂಬುದು ಯಾವುದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂದ್ರೆ, ಸಹಕಾರಿ ಉದ್ಯಮಿ ಬಗ್ಗೆ ಮಾಹಿತಿ ನೀಡುತ್ತೆ. ಯಾವುದ್ರ ಬಗ್ಗೆ? ಸಹಕಾರಿ ಉದ್ಯಮ ಬಗ್ಗೆ ಮಾಹಿತಿ ನೀಡುತ್ತೆ. 3ನೇದು ಹಳದಿ ಬಣ್ಣ. ಇದು ಯಾವುದ್ರ ಬಗ್ಗೆ ನೀಡುತ್ತಪ್ಪ ಅಂದ್ರೆ, ಸಹಕಾರಿ ಮಾರಾಟದ ಬಗ್ಗೆ ಮಾಹಿತಿ ನೀಡುತ್ತೆ. ನೆಕ್ಸ್ಟ್ 4ನೇದು ಹಸಿರು ಬಣ್ಣ. ಇದು ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತೆ? ಸಹಕಾರಿ ಪತ್ತು ಮತ್ತು ಹಣಕಾಸು ಬಗ್ಗೆ ಮಾಹಿತಿ ನೀಡುತ್ತೆ. 5ನೇದು ಆಕಾಶ ನೀಲಿ ಬಣ್ಣ. ಇದು ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತಪ್ಪ? ಸಹಕಾರಿ ಶಿಕ್ಷಣ ಮತ್ತು ಪ್ರಚಾರದ ಬಗ್ಗೆ ಮಾಹಿತಿ ನೀಡುತ್ತೆ. 6ನೇದು ನೀಲಿ ಬಣ್ಣ. ಇದು ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತಪ್ಪ ಅಂದ್ರೆ,
ಮಾನವರ ಇತರ ಸಹಕಾರಿ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡುತ್ತೆ. ಇನ್ನು ಕೊನೆಯದ್ದು 7ನೇ ಬಣ್ಣ ವೈಲೆಟ್ ಬಣ್ಣ. ಇದು ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತೆ? ಸಹಕಾರಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ನೆಕ್ಸ್ಟು ಭಾರತದಲ್ಲಿ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ಭಾರತದಲ್ಲಿ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಸಮಿತಿಗಳಿದಾವೆ. ಆ ಸಮಿತಿಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲನೇ ಪ್ರಮುಖ ಸಮಿತಿ ಯಾವುದಪ್ಪ ಅಂದ್ರೆ 1951ರಲ್ಲಿ ರಚನೆ ಆಗುತ್ತೆ. ಯಾವ ಸಮಿತಿ? ಎಡೆ ಗೋರೆವಾಲಾ ಸಮಿತಿ ಅಂತ ಬರ್ತದೆ. ಹಾಗಾದರೆ ಈ ಎಡೆ ಗೋರೆವಾಲಾ ಸಮಿತಿ ಏನು ಮಾಹಿತಿ ನೀಡುತ್ತಪ್ಪ ಅಂದ್ರೆ ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷೆ ಬಗ್ಗೆ ವರದಿಯನ್ನು ನೀಡುತ್ತೆ. ಅಂದರೆ ನಮ್ಮ ಭಾರತ ಒಳಗೆ ಅಖಿಲ ಅಂದರೆ ನಮ್ಮ ಭಾರತದಲ್ಲಿ ಗ್ರಾಮೀಣ ಸಾಲ ಸಮೀಕ್ಷೆ ಸಂಬಂಧಪಟ್ಟಂಥ ಮೊದಲ ವರದಿಯನ್ನು ಇದು ನೀಡುತ್ತೆ. ನೆಕ್ಸ್ಟು ಮೆಹ್ತಾ ಸಮಿತಿ. ಈ ಮೆಹ್ತಾ ಸಮಿತಿಯನ್ನು 1963ರಲ್ಲಿ ರಚನೆ ಮಾಡುತ್ತಾರೆ. ಯಾವಾಗ ರಚನೆ ಆಗುತ್ತೆ? 1963ರಲ್ಲಿ ರಚನೆ ಆಗುತ್ತೆ. ಇದು ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತಪ್ಪ ಅಂದ್ರೆ RBI ಐತಲ್ಲ, ನಮ್ಮ RBI ಸಹಕಾರಿಗಳಿಗೆ ಸಾಲ ನೀಡುತ್ತಾ, ಅದರ ನಿಬಂಧನೆಯನ್ನು ಸಡಿಲಿಸಬೇಕಂತ ಇದು ವರದಿ ನೀಡುತ್ತೆ. ಈ ನಮ್ಮ RBI ಐತಲ್ಲ, ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂಥ ಇದು ಸಾಲ ನೀಡ್ತೈತೆ ರೀ. ಇದನ್ನು ಸಡಿಲಿಸಬೇಕು ಅಂತ ಇದು ಮಾಹಿತಿಯನ್ನು ನೀಡುತ್ತೆ. ಯಾವುದು? ಮೆಹ್ತಾ ಸಮಿತಿ 1963ರಲ್ಲಿ ಇದು ವರದಿಯನ್ನು ನೀಡುತ್ತೆ. ನೆಕ್ಸ್ಟು ಪ್ರೊಫೆಸರ್ ದಂತವಾಲಾ ಸಮಿತಿ. ಹಾಗಾದ್ರೆ ಈ ಪ್ರೊಫೆಸರ್ ದಂತವಾಲಾ ಸಮಿತಿ ಯಾವಾಗ ರಚನೆ ಆಗುತ್ತೆ? 1966ರಲ್ಲಿ ರಚನೆ ಆಗುತ್ತೆ. ಇದೇನು ಮಾಹಿತಿಯನ್ನು ನೀಡುತ್ತಪ್ಪ ಅಥವಾ ವರದಿಯನ್ನು ನೀಡುತ್ತೆ ಅಂದ್ರೆ ಕೃಷಿ ಉತ್ಪನ್ನ ಮತ್ತು ಸಹಕಾರಿ ಮಾರುಕಟ್ಟೆ ಪರಿಶೀಲನೆ ಮಾಡಬೇಕಂತ ಇದು ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಕೃಷಿ ಉತ್ಪನ್ನ ಮತ್ತು ಸಹಕಾರಿ ಮಾರುಕಟ್ಟೆಯನ್ನು ಪರಿಶೀಲನೆ ಮಾಡಬೇಕಂತ ಹೇಳಿದ ಸಮಿತಿ ಯಾವುದಪ್ಪ ಅಂದ್ರೆ ಪ್ರೊಫೆಸರ್ ದಂತವಾಲಾ ಸಮಿತಿ. ನೆಕ್ಸ್ಟು ವೆಂಕಟಪ್ಪ ಸಮಿತಿ. ಈ ವೆಂಕಟಪ್ಪ ಸಮಿತಿ ಯಾವಾಗ ರಚನೆ ಆಗುತ್ತೆ? 1966 ಜುಲೈ 1ರಲ್ಲಿ ಈ ಸಮಿತಿ ರಚನೆ ಆಗುತ್ತೆ. ಈ ಸಮಿತಿ ಏನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ ಅಖಿಲ ಭಾರತ ಗ್ರಾಮೀಣ ಸಾಲ ಪರಿಶೀಲನೆ ಸಮಿತಿ ಸಾಲದಲ್ಲಿ ಅಥವಾ ಪೂರೈಕೆಯೊಳಗೆ ಆಗಿರೋ ಪ್ರಗತಿಯನ್ನು ಪರಿಶೀಲನೆ ಮಾಡಬೇಕಂತ ಹೇಳುತ್ತೆ. ನೆಕ್ಸ್ಟು 1971. ಇಲ್ಲಿ 1971ರೊಳಗೆ ಬಾಬಾ ಸಮಿತಿ ಅಂತ ರಚನೆ ಆಗುತ್ತೆ. ಹಾಗಾದರೆ ಈ ಬಾಬಾ ಸಮಿತಿ ಎಂಬುದು ಏನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ ಸಹಕಾರಿ ಸಂಘ ಎಂಬುದನ್ನು ನಮ್ಮ ಭಾರತಾದ್ಯಂತ ಎಲ್ಲ ಕಡೆ ಇದನ್ನು ವಿಸ್ತಾರ ಮಾಡಬೇಕೆಂಬುದನ್ನು ಈ ಸಮಿತಿ ವರದಿ ನೀಡುತ್ತೆ. ನೆಕ್ಸ್ಟು NR ಮಿರ್ದಾ ಸಮಿತಿ. ಈ NR ಮಿರ್ದಾ ಸಮಿತಿಯನ್ನು ಯಾವಾಗ ರಚನೆ ಮಾಡ್ತಾರೆ? 1976ರಲ್ಲಿ ರಚನೆ ಮಾಡ್ತಾರೆ. ಈ ಸಮಿತಿ ಏನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ ರೈತ ಸೇವಾ ಸಹಕಾರಿ ಸಂಘ ಸ್ಥಾಪನೆ ಆಗ್ಬೇಕಂತ ಇದು ಶಿಫಾರಸು ಮಾಡುತ್ತೆ. ಏನು ಹೇಳುತ್ತೆ? ರೈತ ಸೇವಾ ಸಹಕಾರಿ ಸಂಘ ಸ್ಥಾಪನೆ ಎಂಬುದನ್ನು ಇದು NR ಮಿರ್ದಾ ಸಮಿತಿ ಒಂದು ವರದಿಯನ್ನು ನೀಡುತ್ತೆ. ಇದರ ಜೊತೆಗೆ ಸಹಕಾರಿ ಸಂಸ್ಥೆಗಳಲ್ಲಿ ಸರ್ಕಾರದ ಸಹಭಾಗಿತ್ವ ಇರಬೇಕಂತ ಇದು ಶಿಫಾರಸು ಮಾಡುತ್ತೆ. ಅಂದರೆ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದ ಸಹಭಾಗಿತ್ವ ಕೂಡ ಇರಬೇಕಂತ ಇದು ಒಂದು ವರದಿಯನ್ನು ಶಿಫಾರಸು ಮಾಡುತ್ತೆ. ನೆಕ್ಸ್ಟು ಮಾಧವ್ ದಾಸ್ ಸಮಿತಿ. ಈ ಮಾಧವ್ ದಾಸ್ ಸಮಿತಿ ಎಂಬುದು 1978ರಲ್ಲಿ ರಚನೆ ಆಗುತ್ತೆ. ಇದೇನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ ಭಾರತದಲ್ಲಿ ನಮ್ಮ ಭಾರತದಲ್ಲಿ ನಗರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉತ್ತಮ ದಾಖಲಾತಿ ಅಧ್ಯಯನ ಒದಗಿಸುತ್ತೆ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂಥ. ಇದರ ಜೊತೆಗೆ ನಗರ ಬ್ಯಾಂಕಿಂಗ್ ಬೆಳವಣಿಗೆಯನ್ನು ಕಾರ್ಯಸಾಧ್ಯತೆಗೆ ಸಂಬಂಧಪಟ್ಟಂಥ ಮಾನದಂಡ ವರದಿಯನ್ನು ಕೂಡ ಇದು ನೀಡುತ್ತೆ. ಇದರ ಜೊತೆಗೆ ನಗರ ಸಹಕಾರಿ ಬ್ಯಾಂಕ್ ಸಮಿತಿ ಕೂಡ ರಚನೆ ಆಗ್ಬೇಕಂತ ಇದು ಹೇಳುತ್ತೆ. ಏನು ಹೇಳುತ್ತೆ? ನಗರ ಸಹಕಾರಿ ಬ್ಯಾಂಕ್ ಸಮಿತಿ ರಚನೆ ಆಗ್ಬೇಕಂತ ಮಾಧವ್ ದಾಸ್ ಸಮಿತಿ 1978ರಲ್ಲಿ ಒಂದು ಶಿಫಾರಸನ್ನು ನೀಡುತ್ತೆ. ನೆಕ್ಸ್ಟು KN ಅರ್ಧನಾರೀಶ್ವರ ಸಮಿತಿ. ಇದು ಯಾವಾಗ ರಚನೆ ಆಗುತ್ತೆ? ಇದು 1985ರಲ್ಲಿ ರಚನೆ ಆಗುತ್ತೆ. ಇದೇನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ ಸಹಕಾರಿಗಳಲ್ಲಿ ಅಂದರೆ ಸಹಕಾರಿ ಕ್ಷೇತ್ರಗಳಲ್ಲಿ ಪ್ರಜಾಪ್ರಭುತ್ವೀಕರಣ ಮತ್ತು ನಿರ್ವಹಣೆ ಇರ್ತದಲ್ಲ, ಇದನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಕಾನೂನು ಅಂದರೆ ಸಹಕಾರಿ ಕಾನೂನು ಸಮಿತಿ ರಚನೆ ಆಗ್ಬೇಕಂತ ಹೇಳುತ್ತೆ. ಇದರ ಜೊತೆಗೆ ಸಹಕಾರಿ ಸಂಘಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡಬೇಕಂತ ಇದು ಹೇಳುತ್ತೆ. ಅಂದರೆ ಸಹಕಾರಿ ಸಂಘಕ್ಕೆ ನಮ್ಮ ಸರ್ಕಾರ ಹೆಚ್ಚಿನ ಅಧಿಕಾರ ನೀಡಬೇಕಂತ ಇದು ಹೇಳುತ್ತೆ. ನೆಕ್ಸ್ಟ್ ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ. ಈ ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ ಅನ್ನೋದು 1990ರಲ್ಲಿ ರಚನೆ ಆಗುತ್ತೆ. ಇದೇನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ ನಮ್ಮ ಸಹಕಾರ ಎಂಬುದು ರಾಜ್ಯದ ವಿಷಯವಾಗಿರುತ್ತೆ. ಅಂದರೆ ಇದು ಯೂನಿಯನ್ ಇದರ ಲಿಸ್ಟ್ ಒಳಗೆ ಬರೋಂಗಿಲ್ಲ. ಇದು ಎಲ್ಲಿ ಬರುತ್ತೆ? ರಾಜ್ಯ ಪಟ್ಟಿ ಒಳಗೆ ಬರುತ್ತೆ. ಇದನ್ನು ಆದ ಕಾರಣ ಇದನ್ನು ಪ್ರತಿ ರಾಜ್ಯ ತನ್ನದೇ ಆದ ಸಹಕಾರಿ ಶಾಸನ ಹೊಂದಬೇಕಂತ ಇದು ಹೇಳುತ್ತೆ. ಅಂದರೆ ಇದು ರಾಜ್ಯ ಪಟ್ಟಿ ಒಳಗೆ ಬರುತ್ತಲ್ಲ, ಆದ ಕಾರಣ ಇದು ಪ್ರತಿಯೊಂದು ರಾಜ್ಯ ಕೂಡ ತನ್ನದೇ ಸಹಕಾರಿ ಕಾನೂನನ್ನು ಅಥವಾ ಶಾಸನವನ್ನು ರಚನೆ ಮಾಡ್ಬೇಕಂತ ಇದು ಹೇಳುತ್ತೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997ರಲ್ಲಿ ಇದನ್ನು ಮಂಡಿಸ್ತಾರೆ. ಇದು ಯಾವಾಗ ರಚನೆ ಬರುತ್ತೆ? 1/1/2001 ಜಾರಿಗೆ ಬರುತ್ತೆ. ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿಯ ಪ್ರಕಾರ ಇದು ಶಿಫಾರಸಿನ ಪ್ರಕಾರ ಇದು ಜಾರಿಗೆ ಬರುತ್ತೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ವೈದ್ಯನಾಥ ಸಮಿತಿ. ವೆರಿ ವೆರಿ ಇಂಪಾರ್ಟೆಂಟ್ ಸಮಿತಿ ಇದು. ಈ ವೈದ್ಯನಾಥ ಸಮಿತಿಯನ್ನು 2004ರಲ್ಲಿ ರಚನೆ ಮಾಡ್ತಾರೆ. ಹಾಗಾದರೆ ಈ ಸಮಿತಿ ಏನು ವರದಿಯನ್ನು ನೀಡುತ್ತಪ್ಪ ಅಂದ್ರೆ
ನಮ್ಮ ಭಾರತ ಸರ್ಕಾರ ಐತಲ್ಲ, ಗ್ರಾಮೀಣ ಸಹಕಾರಿ ಸಾಲ ಸಂಸ್ಥೆಗಳನ್ನು ಪುನರುಜ್ಜೀವನಗೊಳಿಸ್ಬೇಕಂತ ಹೇಳುತ್ತೆ. ಅಂದರೆ ಗ್ರಾಮೀಣ ಸಹಕಾರಿ ಸಾಲವನ್ನು ನೀಡ್ತಾವಲ್ಲ, ಆ ಸಂಸ್ಥೆಗಳನ್ನ ಪುನರುಜ್ಜೀವನಗೊಳಿಸಬೇಕು ಮತ್ತು ಅವುಗಳ ಕ್ರಿಯಾ ಯೋಜನೆ ಮತ್ತು ಅವುಗಳ ಪ್ರಕ್ರಿಯೆಗಳನ್ನ ಅವಕ್ಕೆ ಬೇಕಾದ ಅಗತ್ಯತೆಗಳನ್ನು ನೀಡಬೇಕಂತ ಇದು ಹೇಳುತ್ತೆ. ಇದರ ಜೊತೆಗೆ 2008 ನಮ್ಮ ನಬಾರ್ಡ್ ಐತಲ್ಲ, ನಬಾರ್ಡ್ ಮತ್ತು ರಾಜ್ಯ ಸರ್ಕಾರ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಈ ಸಮಿತಿಯ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರಬೇಕಂತ ಇದು ಹೇಳುತ್ತೆ, ಅಥವಾ ಅನುಷ್ಠಾನಕ್ಕೆ ತಂದೇ ಬಿಡ್ತಾರೆ ಅವಾಗ. ಹಾಗಾದರೆ ಇದರ ಜೊತೆಗೆ ಕೃಷಿ ಸಾಲ ಮತ್ತು ಸಹಕಾರಿ ಸಂಸ್ಥೆ ವಿಷಯದಲ್ಲಿ ರಾಜ್ಯ ಸರ್ಕಾರ ಮೇಲ್ವಿಚಾರಣೆ ಮಾಡ್ಬೇಕಂತ ಹೇಳ್ತತ್ತ ಈ ಸಮಿತಿ. ಏನು ಹೇಳುತ್ತೆ? ಕೃಷಿ ಸಾಲ ಮತ್ತು ಸಹಕಾರಿ ಸಂಸ್ಥೆ ವಿಷಯದಲ್ಲಿ ರಾಜ್ಯ ಸರ್ಕಾರ ಮೇಲ್ವಿಚಾರಣೆ ಮಾಡ್ಬೇಕಂತ ಇದು ಹೇಳುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.